ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಗಂಡ ಹೆಂಡತಿ ನಂತರ ಅವರ ಮಕ್ಕಳು ಪ್ರತಿ ತಿಂಗಳು 3,000 ರೂಪಾಯಿಯನ್ನು ಯಾವ ರೀತಿ ಪಡ್ಕೋಬಹುದು ಅಂತ ತಿಳಿಸ್ತೀನಿ. ಈ ಒಂದು ಮಾಹಿತಿಯನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗಲಿ. ಮೊದಲಿಗೆ ಯಾವ ಕೆಲಸವನ್ನು ಮಾಡುವಂಥವ್ರು ಈ ಶ್ರಮ್ ಕಾರ್ಡನ್ನು ಮಾಡಿಸ್ಬೋದು ಅಂತ ತಿಳಿಸ್ತೀನಿ. ಮನೆಯಲ್ಲಿ ಕೆಲಸ ಮಾಡುವಂಥವ್ರು, ಪೇಪರನ್ನು ಆಯುವಂಥವ್ರು, ಹೂವು ಮಾರುವಂಥವ್ರು, ಸಿಮೆಂಟ್ ಕೆಲಸವನ್ನು ಮಾಡುವಂಥವ್ರು, ಚಿಕ್ಕ ವ್ಯಾಪಾರವನ್ನು ಮಾಡುವಂಥವ್ರು, ರೋಡ್ ಸೈಡ್ನಲ್ಲಿ ತರಕಾರಿ ಮಾರುವಂಥವ್ರು, ವಲಸೆ ಕಾರ್ಮಿಕರಾಗಿರ್ಬೋದು, ಅದೇ ರೀತಿ ವ್ಯವಸಾಯ ಮಾಡುವಂಥವ್ರು, ಪಶುಗಳನ್ನು ಪೋಷಣೆ ಮಾಡುವಂಥವ್ರಾಗಿರ್ಬೋದು, ರೈತರಾಗಿರ್ಬೋದು, ವಲಸೆ ಕೂಲಿಗಳಾಗಿರ್ಬೋದು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರಾಗಿರ್ಬೋದು, ನಂತರ ಬಡ್ಗಿ ಕೆಲಸ ಮಾಡುವಂಥವ್ರಾಗಿರ್ಬೋದು, ಕಮ್ಮಾರ, ಕುಂಬಾರ, ಅಗಸಾಗು ಚರ್ಮ ಚಪ್ಪಲಿ ಕೆಲಸವನ್ನು ಮಾಡುವಂಥವ್ರಾಗಿರ್ಬೋದು, ಕಟ್ಟಡ ಕಾರ್ಮಿಕ ಕೆಲಸ ಮಾಡುವಂಥವ್ರಾಗಿರ್ಬೋದು, ಗೊಂಬೆ ತಯಾರು ಮಾಡುವಂಥವ್ರಾಗಿರ್ಬೋದು, ಚಿನ್ನಾಭರಣ ತಯಾರು ಮಾಡುವಂಥವ್ರಾಗಿರ್ಬೋದು, ಅದೇ ರೀತಿ ಹೂವಿನ ವ್ಯಾಪಾರ ಮಾಡುವಂಥವ್ರಾಗಿರ್ಬೋದು, ಕಲ್ಲಿನ ಕೆಲಸ ಮಾಡುವಂಥವ್ರಾಗಿರ್ಬೋದು, ಟೈಲರಿಂಗ್ ಕೆಲಸ ಮಾಡುವಂಥವ್ರಾಗಿರ್ಬೋದು, ಅಕ್ಕಸಾಲಿಗರು, ಕ್ಷೌರಿಕರು, ಬುಟ್ಟಿ ನಂತರ ಪೊರ್ಕೆ ತಯಾರು ಮಾಡುವಂಥವ್ರಾಗಿರ್ಬೋದು, ಅದೇ ರೀತಿ ಮೀನಿನ ಬಲೆ ತಯಾರು ಮಾಡುವಂಥವ್ರಾಗಿರ್ಬೋದು. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ESI PF ನಂತರ ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರು ಬಿಟ್ಟು ಪ್ರತಿಯೊಬ್ಬರು ಸಹ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು. ಈ ಶ್ರಮ್ ಕಾರ್ಡನ್ನು ಸರ್ಕಾರ ಜಾರಿಗೆ ತರುವುದಕ್ಕೆ ಏನು ಉದ್ದೇಶ ಇತ್ತು, ಏನು ಕಾರಣ ಅಂತ ಅಂದರೆ ಕರೋನಾ ಸಮಯದಲ್ಲಿ 2 ವರ್ಷಗಳ ಕಾಲ ಅಸಂಘಟಿತ ಕಾರ್ಮಿಕರಿಗೆ ತುಂಬ ಕಷ್ಟವಾಯಿತು, ಜೀವನ ನಡೆಸೋದೇ ತುಂಬ ಕಷ್ಟವಾಯಿತು. ಆ ಸಮಯದಲ್ಲಿ ಸರ್ಕಾರದ ಹತ್ರ ಈ ಅಸಂಘಟಿತ ಕಾರ್ಮಿಕರ ದತ್ತಾಂಶ ಇರಲಿಲ್ಲ. ಇದ್ದಿದ್ರೆ ಆ ಸಮಯದಲ್ಲೇ ಪ್ರತಿಯೊಬ್ಬರಿಗೂ ಸಹ ಸರ್ಕಾರ ಹಣವನ್ನು ವರ್ಗಾವಣೆ ಮಾಡ್ತಾ ಇತ್ತು. ಆದರೆ ಸರ್ಕಾರದ ಹತ್ರ ಈ ಒಂದು ಮಾಹಿತಿ ಇರಲಿಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಮಾಡ್ತಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಈ ಅಸಂಘಟಿತ ಕಾರ್ಮಿಕರ ದತ್ತಾಂಶವನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಆದೇಶವನ್ನು ಮಾಡ್ತು. ಆಗ ಈ ಶ್ರಮ್ ಕಾರ್ಡ್ ಪ್ರಾರಂಭವಾಗಿದ್ದು. ಏನಾದರೂ ಈ ಒಂದು ಸಂದರ್ಭಗಳು, ಕರೋನಾ ಅಂತ ಸಂದರ್ಭಗಳು ಬಂದಾಗ ಸರ್ಕಾರದ ಹತ್ರ ಮಾಹಿತಿ ಇದ್ದಾಗ ಅದು ನೇರವಾಗಿ DBT ಮೂಲಕ ನಮಗೆ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಶ್ರಮ್ ಕಾರ್ಡನ್ನು ಪ್ರಾರಂಭ ಮಾಡಿದ್ರು. ಈ ಶ್ರಮ್ ಕಾರ್ಡನ್ನು ಯಾವ ವಯಸ್ಸಿನವ್ರು ಮಾಡಿಸ್ಕೋಬಹುದಪ್ಪ ಅಂತ ಅಂದರೆ 16ರಿಂದ ಹಿಡಿದು 59 ವರ್ಷ ಒಳಗಡೆ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹ ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೋಬಹುದು. ಇನ್ನು ಎಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು, ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ನಿಮ್ಮ ಹತ್ತಿರದ CSC ಸೆಂಟರ್ಗೆ ಹೋದರೆ ಅವರು ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೊಡ್ತಾರೆ. ಇನ್ನು ಈ ಶ್ರಮ್ ಕಾರ್ಡ್ ಮಾಡಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಪ್ಪ ಅಂತ ಅಂದರೆ ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಬೇಕಾಗುತ್ತೆ, ನಂತರ ನಾಮಿನಿ ಅವರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಹಸ್ಬೆಂಡ್ದಾಗಿರ್ಬೋದು ಅಥವಾ ಪತ್ನಿದಾಗಿರ್ಬೋದು ಅಥವಾ ಮಕ್ಕಳದಾಗಿರ್ಬೋದು, ನಾಮಿನಿ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇನ್ನು ಈ ಶ್ರಮ್ ಕಾರ್ಡ್ ಇದ್ದಂಥವ್ರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹೇಗೆ ಬರುತ್ತಪ್ಪ ಅಂತ ಅಂದರೆ ಉದಾಹರಣೆಗೆ ನಿಮ್ಮೊಂದು ರೇಷನ್ ಕಾರ್ಡಲ್ಲಿ ಗಂಡ ಹೆಂಡತಿ ನಂತರ 16 ವರ್ಷದ ಮೇಲೆ ಮಕ್ಕಳಿದ್ರೆ ನೀವು ಏನು ಮಾಡಬೇಕಪ್ಪ ಅಂತ ಅಂದರೆ 16 ವರ್ಷದ ಮೇಲೆ ಮಕ್ಕಳು ಯಾವುದೇ ರೀತಿ ಎಜುಕೇಷನನ್ನು ಮಾಡ್ತಾ ಇರಬಾರ್ದು. ಅವರು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ದರೆ ಮಾತ್ರ ಈ ಒಂದು ಈ ಶ್ರಮ್ ಕಾರ್ಡನ್ನು ಮಾಡಿಸೋದಕ್ಕೆ ಆಗುತ್ತೆ. ಅವರು ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು, ಅದೇ ರೀತಿಯಾಗಿ ESI PF ಅನ್ನು ತಗೊತಾ ಇರಬಾರ್ದು, ನಂತರ ಎಜುಕೇಷನನ್ನು ಮಾಡ್ತಾ ಇರಬಾರ್ದು, ಯಾವುದಾದ್ರೂ ಒಂದು ಕೆಲಸವನ್ನು ಮಾಡ್ತಾ ಇರಬೇಕಾಗುತ್ತೆ. ಅಂಥವರು ಪ್ರತಿ ತಿಂಗಳು 3,000 ರೂಪಾಯಿಯನ್ನು ಪಡ್ಕೋಬೋದು. ಸೊ ಉದಾಹರಣೆಗೆ ನಿಮ್ಮ ಒಂದು ಮನೆಯಲ್ಲಿ ಗಂಡ ಹೆಂಡತಿ ನಂತರ ಒಂದಿಬ್ಬರು ಮಕ್ಕಳಿರ್ತಾರೆ ಅಂದ್ಕೊಳ್ಳಿ. ನೀವೇನು ಮಾಡ್ತೀರಾ, ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೊತೀರಾ. ಈ ಶ್ರಮ್ ಕಾರ್ಡನ್ನು ಮಾಡಿಸ್ಬಿಟ್ಟು ನೀವು ಮನೆ ಒಳಗಡೆ ಇಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿ ಹಣ ಬರೋದಿಲ್ಲ. ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಈ ಶ್ರಮ್ ಕಾರ್ಡನ್ನು ಮಾಡಿಸಿದ್ದಾದಮೇಲೆ ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ನಂತರ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲನ್ನು ತಗೊಂಡೋಗ್ಬಿಟ್ಟು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇದು ಬಂದುಬಿಟ್ಟು 18 ವರ್ಷದಿಂದ 40 ವರ್ಷ ಒಳಗಡೆ ಇರ್ತಕ್ಕಂಥವ್ರಿಗೆ ಮಾತ್ರ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ರಿಜಿಸ್ಟರ್ ಮಾಡ್ತಾರೆ. 40 ವರ್ಷದ ಮೇಲೆ ಇದ್ದರೆ ನಿಮಗೆ ಇದು ರಿಜಿಸ್ಟರ್ ಮಾಡೋದಿಲ್ಲ. ಸೊ ಅದು ರಿಜಿಸ್ಟರ್ ಮಾಡಿದ್ದಾದಮೇಲೆ ನಿಮ್ಗೇನಾಗುತ್ತೆ, 60 ವರ್ಷದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಉದಾಹರಣೆಗೆ ನಿಮ್ಮ ಮನೆಯಲ್ಲಿ 4 ಜನ ಇರ್ತಾರೆ ಅಂದ್ಕೊಳ್ಳಿ. ಸೊ 4 ಜನರಲ್ಲಿ 40 ವರ್ಷದ ಮೇಲೆ ಇಬ್ಬರು ಇರ್ತಾರೆ, ಇನ್ನು 40 ವರ್ಷದ ಒಳಗಡೆ ಇಬ್ಬರು ಇರ್ತಾರೆ ಅಂದ್ಕೊಳ್ಳಿ. ಇಬ್ಬರಿಗೆ ಮಾತ್ರ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ಮಾಡೋಕ್ಕಾಗುತ್ತೆ. ಇನ್ನು 40 ವರ್ಷದ ಮೇಲೆ ದಾಟಿರ್ತಕ್ಕಂಥವ್ರಿಗೆ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಮಾಡೋದಕ್ಕೆ ಆಗೋದಿಲ್ಲ. ಅಂಥವ್ರಿಗೆ 3,000 ರೂಪಾಯಿ ಸಹ ಬರೋದಿಲ್ಲ. ಯಾರೆಲ್ಲ ಈ ಶ್ರಮ್ ಕಾರ್ಡನ್ನು ಮಾಡಿಸಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನನ್ನು ಮಾಡಿಸ್ಕೊತಾರೋ ಅಂಥವ್ರಿಗೆ ಮಾತ್ರ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಇದು ಎಲ್ಲಿ ರಿಜಿಸ್ಟರ್ ಮಾಡ್ತಾರಪ್ಪ ಅಂತ ಅಂದರೆ ನೀವು ಈ ಶ್ರಮ್ ಕಾರ್ಡನ್ನು ಮಾಡಿಸುವಾಗ ಯಾವ ಒಂದು ಬ್ಯಾಂಕನ್ನು ಕೊಟ್ಟಿರ್ತೀರೋ ಅದೇ ಬ್ಯಾಂಕಿಗೆ ನಿಮ್ಮದೊಂದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ನಂತರ ಮೊಬೈಲನ್ನು ಎತ್ಕೊಂಡು ಹೋದ್ರೆ ಅದೇ ಬ್ಯಾಂಕಲ್ಲಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ಗೆ ರಿಜಿಸ್ಟರ್ ಮಾಡ್ತಾರೆ. ಇಷ್ಟೇ ಅಲ್ದಿರ ಇನ್ನೂ ಏನೆಲ್ಲ ಉಪಯೋಗ ಇದೆಯಪ್ಪ ಅಂತ ಅಂದರೆ ಅಸ್ವಾಭಾವಿಕವಾಗಿ ಮರಣವನ್ನು ಹೊಂದಿದ್ರೆ 2 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಇರುತ್ತೆ.
ಅದೇ ರೀತಿಯಾಗಿ ಆಕ್ಸಿಡೆಂಟ್ ಅಲ್ಲಿ ಏನಾದ್ರೂ ಕೈ ಕಾಲು ಅಥವಾ ಅಂಗಾಂಗಗಳೇನಾದರೂ ನ್ಯೂನತೆ ಉಂಟಾದರೆ ಮುರಿದ್ರೆ ಅಂಥವ್ರಿಗೆ 1 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಇರುತ್ತೆ. ಕಷ್ಟ ಸಂದರ್ಭದಲ್ಲಿ ಅಂದರೆ ಕರೋನಾ, ಬರಗಾಲ, ಕ್ಷಾಮ ಇಂಥ ಸಂದರ್ಭದಲ್ಲಿ ಸರ್ಕಾರದ ಹತ್ರ ನಿಮ್ಮ ಒಂದು ದತ್ತಾಂಶ ಇದ್ದರೆ ನೇರವಾಗಿ ನಿಮ್ಮ ಒಂದು ಖಾತೆಗೆ DBT ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತಾರೆ. ಹಾಗಾಗಿ ನೀವು ಈ ಶ್ರಮ್ ಕಾರ್ಡನ್ನು ಮಾಡಿಸ್ಕೊಳ್ಳೋದ್ರಿಂದ ತುಂಬ ಉಪಯೋಗವಿದೆ. ಸೊ ಈ ಒಂದು ಮಾಹಿತಿಯನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗಲಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.